ಇವತ್ತು ಏನು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರುವಂತಹ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಮತಕ್ಷೇತ್ರದ ಶಹಾಬಾದ್ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಮುತ್ತುಗಾ ಗ್ರಾಮ, ಆ ಗ್ರಾಮದಲ್ಲಿ ಇವತ್ತು ನಿಶಾಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನ ಭಗ್ನಗೊಳಿಸುವ ಕೆಲಸ ಕೆಲವು ಕುತಂತ್ರ, ಕೆಲವು ಕಿಡಿಗೇಡಿಗಳು ಇವತ್ತು ರಾತ್ರಿ ಹೋಗಿ ಅಲ್ಲಿ ಆ ಮೂರ್ತಿಯನ್ನ ಭಗ್ನಗೊಳಿಸಿದ್ದಾರೆ. ಕತ್ತಲೆಯಲ್ಲಿ ಹೋಗಿ ಕೈ ಕಳೆದಿದ್ದಾರೆ ಮೂರ್ತಿಯ ಕೈ. ಇವತ್ತು ಇಂಥವ್ರಿಗೆ ನಾವು ಚಾಲೆಂಜ್ ಮಾಡ್ತೀವಿ, ನಿಮ್ಮಲ್ಲಿ ಏನಾದರೂ ಆ ಒಂದು ತಾಕತ್ತು ದಮ್ ಇತ್ತಂದ್ರ ಇವತ್ತು ಕೋಲಿ ಸಮಾಜಕ್ಕೆ ಎದುರು ಹಾಕಬೇಕು ಅನ್ನುವಂತ ನಿಮ್ಮ ಮನಸ್ಸಿದ್ರೆ ಇವತ್ತು ನೇರವಾಗಿ ಎದುರು ಬಂದು ಇವತ್ತು ನೀವು ಏನಾದರೂ ತೋರಿಸಬೇಕಾಗಿತ್ತಂದ್ರೆ ನಮ್ಮ ಎದುರು ಬಂದು ತೋರಿಸಿ ಅಂತ ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕದಲ್ಲಿ ನಿರಂತರವಾಗಿ ಅನ್ಯಾಯಗಳು ಆಗಿದ್ದರೂ ಕೂಡ ಇವತ್ತು ಕೋಲಿ ಸಮಾಜ ಸತ್ತಿಲ್ಲ. ನಾವೆಲ್ಲರೂ ಬದುಕಿದ್ದೀವಿ. ಸರ್ಕಾರ ಒಂದ್ ಕಡೆ ನಮಗೆ ಅನ್ಯಾಯಗಳು ಮಾಡ್ತಾವೆ, ಎಲ್ಲಾ ಸರ್ಕಾರಗಳು. ಇವತ್ತು ಈ ಸರ್ಕಾರದಲ್ಲಿರುವಂತ ಕೆಲವು ಸಚಿವರೇನಿದ್ದಾರೆ, ಹಿಂದಿನ ಸರ್ಕಾರದಲ್ಲಿ ಕೆಲವು ಸಚಿವರುಗಳು ಅವರ ಒಂದು ಕುಮ್ಮಕ್ಕಿನಿಂದ ಇವತ್ತು ಯಾದಗಿರಿಯಲ್ಲಿ 24/8/2025 ಒಂದು ಪ್ರತಿಭಟನೆ ಮಾಡಿ ಮನವಿ ಕೊಡುವಂತಹ ಸಂದರ್ಭದಲ್ಲಿ ಆ ಸಮಾಜದ ಸಚಿವರುಗಳು ಕುಮ್ಮಕ್ಕಿನಿಂದ ಇವತ್ತು ನಿಶಾಣ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಇದನ್ನು ನಾವು ಯಾವತ್ತೂ ಸಹಿಸಿಕೊಳ್ಳೋದಿಲ್ಲ. ಇವತ್ತು ಕತ್ತಲೆಯಲ್ಲಿ ಹೋಗಿ ಕೈ ಕಡಿಯುವಂತ ಕೆಲಸ ಮಾಡಿದ್ರೆ ಇದು ಗಂಡಸ್ತನ ಅಲ್ಲ. ಇವತ್ತು ಏನಾದರೂ ಇದ್ರೆ ನೇರವಾಗಿ ಬರಂತ ನಾವು ಹೇಳ್ತಾ ಇದ್ದೀವಿ. ಇವತ್ತು ಸರ್ಕಾರಗಳು ಇಂತಹ ಒಂದು ಪ್ರಚೋದನೆ ನೀಡುವಂತಹ ಸಚಿವರಿಗೆ ಸರ್ಕಾರದಿಂದ ಕೈ ಬಿಟ್ಟು ಅವರಿಗೆ ರಾಜೀನಾಮೆ ಕೊಡಿಸಿ ಮನೆ ಕಳಿಸ್ಬೇಕಂತ ನಾವು ಸರ್ಕಾರದ ಮೇಲೆ ಒತ್ತಡ ಹೇರ್ತೀವಿ, ಮನವಿ ಮಾಡ್ತೀವಿ. ಯಾಕಂದ್ರೆ ಇವತ್ತು ಒಂದು ಸಮಾಜದ ಮೇಲೆ ಏನು ತಮ್ಮ ಒಂದು ಸಚಿವರಿದ್ದಾರೆ, ಇವತ್ತು ಬಹಳ ಬಲಾಢ್ಯರಿದ್ದಾರೆ. ಈ ದೇಶದಲ್ಲಿ ಯಾರು ಬಡವರಿದ್ದಾರೆ ಅವರಿಗೆ ಎಷ್ಟೇ ಅನ್ನುವಂಥ ಸೌಲಭ್ಯ ಕೊಡಬೇಕಾಗಿತ್ತು, ಆದರೂ ಕೂಡ ಅವ್ರ ಪ್ರಭಾವದಿಂದ ಪಡೆದಾರೆ. ಆ ಪಡೆದಂತ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಒಂದೊಂದು ಸಮಾಜಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಅವರ ಹಿಂದೆ ಎತ್ತು ಕಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನು ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನ ಮಾಡಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಕೋಲಿ ಸಮಾಜದ ಪ್ರಜ್ಞಾವಂತ ಯುವಕರು ಇವತ್ತು ತಯಾರಾಗಿ ನಿಂತಾರೆ. ಈ ಸಮಾಜದ ಮುಖಂಡರು ತಯಾರಾಗಿ ನಿಂತಾರೆ. ಇವತ್ತು ನಾವು ಸಹಿಸಿಕೊಳ್ಳೋದಿಲ್ಲ. ಇವತ್ತು ಈ ಒಂದು ಅನ್ಯಾಯವನ್ನ ಸರಿಪಡಿಸಿ ಆ ಆರೋಪಿಗಳನ್ನ ಕೂಡಲೇ ಬಂಧಿಸಿ ಇವತ್ತು ನಮಗೆ ನ್ಯಾಯ ಕೊಡಬೇಕಂತ SP ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ SP ಅವರಿಗೆ ಮನವಿ ಕೊಟ್ಟಿದ್ದೀವಿ. ಆ ಒಂದು ಆರೋಪಿಗಳನ್ನ ಬಂಧಿಸುವಲ್ಲಿ ವಿಳಂಬ ಆದರೆ ಇವತ್ತು ಕಲಬುರಗಿ ಬಂದ್ ಮಾಡುವಂತ ಕರೆ ಕೊಟ್ಟಿರುವಂತ ನಾವು ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದೇವೆ. ಹೇಳ್ತಿರಲ್ಲ ಅದು ಹೆಂಗೆ ಹೇಳ್ತೀರಿ ಅಂತ ಕೊಡ್ತಿದಾರೆ ಅಂತ ಹೇಳ್ತೀರಿ. ಹೌದು, ಸಚಿವರು ಏನೋ ಯಾರ ಮೇಲೆ ಡೌಟ್ ಇದೆಯಾ ಅಂತ? ಡೌಟ್ ಅಂತ ಏನಿಲ್ಲ. ಇವತ್ತು ನೋಡ್ರಿ, ಕಳೆದ ಸರ್ಕಾರದಲ್ಲಿ ಇದ್ದಂತವ್ರು ಕೆಲವು ಸಚಿವರು ಸಾಕಷ್ಟು ಈ ಸಮಾಜದ ಬಗ್ಗೆ ಹಗುರವಾಗಿ ಮಾತಾಡೋರು, ಈ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ಇವತ್ತು ಈ ಸರ್ಕಾರದಲ್ಲಿ ಕೂಡ ಕೆಲವು ಸಚಿವರು ಈ ಒಂದು ಜನಾಂಗಕ್ಕೆ ಹಗುರವಾಗಿ ಮಾತನಾಡಲಿಕ್ಕೆ ಪ್ರಚೋದನೆ ನೀಡ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಸರ್ಕಾರದಲ್ಲಿ ಇರುವಂತಹ ಸಚಿವರು, ಎಲ್ಲಾ ಸರ್ಕಾರದಲ್ಲಿ ಇವತ್ತು ಆ ಸಚಿವರುಗಳು ನಮ್ಮ ಸಮಾಜಕ್ಕೆ ಹತ್ತಿಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಕೋಲಿ ಸಮಾಜ ಗಂಭೀರವಾಗಿ ಪರಿಗಣಿಸ್ತದೆ. ಇವತ್ತು ನಿಮ್ಮ ಕ್ಷೇತ್ರದಲ್ಲಿರುವಂತಹ ಇವತ್ತು ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಬಾರ್ಕೇರ್, ಸುಣಗಾರ್ ಇವತ್ತು ಏನು ನಮ್ಮ ಜನಾಂಗ ಇದೆ, ಆ ಯಾರ್ಯಾರು ಕುತಂತ್ರ ಮಾಡ್ತಾ ಇದ್ದಾರೆ ಅವ್ರ ಕ್ಷೇತ್ರದಲ್ಲಿ ನಮ್ಮ ಜನಾಂಗ ಅವರಿಗೆ ತಕ್ಕ ಪಾಠ ಕಲಿಸ್ತಾರಂತ ಈ ಸಂಬಂಧ ಎಲ್ಲದಕ್ಕೂ ಈಗ ಸರ್ಕಾರ ಬದ್ಧ ಇದ್ರೆ ಮುಂದಿನ ನಡೆಯಲ್ಲ ನಿಮ್ದು. ಇವತ್ತು ಸರ್ಕಾರ ನಮ್ಮ ಜನಾಂಗಕ್ಕೆ ನ್ಯಾಯ ಕೊಟ್ಟು ಯಾರು ಇಂಥ ಕೆಲಸ ಮಾಡ್ತಾ ಅವ್ರಿಗೆ ರಾಜೀನಾಮೆ ಕೊಡಿಸುವಂತ ಕೆಲಸ ಮಾಡಿದ್ರೆ ನಾವು ಸರ್ಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತೇವೆ. ಅಲ್ಲ ಸರ್, ಬರೀ ಪ್ರತಿಭಟನೆಗೆ ಅಷ್ಟೇ ಸೀಮಿತ. ಯಾದಗಿರಿನಲ್ಲಿ ಅವ್ಯಾರಣಕಾರಿ ಮಾತಾಡಿದ್ರು ವಿಷಯಣ, ಅದಾದ ಬಳಿಕ ಕೈ ಇದು ಮಾಡಿ 24 ಗಂಟೆ ಮೇಲೆ ಆಯ್ತು, ಇನ್ನೂ ಆರೋಪಿಗಳಿಗೆ ಇದು ಮಾಡಿಲ್ಲ, ಬಂಧಿಸಿಲ್ಲ. ಬರೀ ಪ್ರತಿಭಟನೆಗೆ ಅಷ್ಟೇ ಸೀಮಿತ ನಿಮ್ಮ ಆಕ್ರೋಶ ಏನಂತ ನೋಡಿ. ಇವತ್ತು ನಿನ್ನೆ ಸಾಯಂಕಾಲ ನಾವು ಒಂದು ನೀಡಿದಂತ ಕರೆ, ಅರ್ಜೆಂಟ್ ಆಗಿ ನೀಡಿದಂತ ಕರೆಯಲ್ಲಿ ಇವತ್ತು ಕೋಲಿ ಸಮಾಜದ ಪ್ರಜ್ಞಾವಂತ ಯುವಕರು, ಪ್ರಜ್ಞಾವಂತ ನಾಯಕರು, ಸ್ವಾಭಿಮಾನದ ನಾಯಕರು ಇವತ್ತು ಈ ತಕ್ಷಣದಲ್ಲಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ SP ಅವರ ಕಚೇರಿಗೆ ನಾವು ಬಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಇವತ್ತು 24 ಗಂಟೆ ಬಂಧಿಸಬೇಕು. ಇವತ್ತು ಏನಾದರೂ ಬಂಧಿಸೇ ಹೋದ್ರೆ ಇವತ್ತು ಮುಂದಿನ ನಡೆ ಇನ್ನೂ ಉಗ್ರವಾದ ಹೋರಾಟಗಳನ್ನ ನಾವು ಮಾಡ್ತೇವೆ. ನೇರವಾಗಿ ಕುಮ್ಮಕ್ಕು ಕೊಡ್ತಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಏನು ಅಂತ ಅವ್ರ ಮೇಲೆ ಪ್ರಚೋದನೆ ನೀಡ್ತಿದ್ದಾರೆ ಅಂತ ಹೆಂಗ ಅಂತ? ಇಲ್ಲ, ಈಗ ನೋಡ್ರಿ ಎಲ್ಲರಿಗೂ ಗೊತ್ತದ. ಅದಕ್ಕೆ ನಾವೇನಪ್ಪಾ ಅಂದ್ರೆ ಮುಂದಿನ ದಿನಗಳಲ್ಲಿ
ಸಮಯ ಬಂದಾಗ ಅದಕ್ಕೆ ನಾವು ತಕ್ಕ ಉತ್ತರ ಕೊಡ್ತೀವಿ. ಇದರ ಹಿಂದೆ ಯಾರು ಕೈವಾಡಿದೆ ಅಂತ ಕೂಡ ತಮ್ಮ ಮುಂದೆ ಹೇಳ್ತೀವಿ. ಪದೇ ಪದೇ ಚಿತ್ತಾಪುರ ತಾಲೂಕಿನಲ್ಲಿ ಯಾಕಾಗಿತ್ತು ಅಂತ ನಿಮ್ಮ ಸಮಾಜ ಅಲ್ಲಿ ಬಲಿಷ್ಠವ ಮತ್ತೆ ಚಿತ್ತಾಪುರ ತಾಲೂಕಿನಾಗ ನೋಡ್ರಿ, ಸಮಾಜ ಚಿತ್ತಾಪುರ ತಾಲೂಕಿನಲ್ಲಿ ಬಲಿಷ್ಠವಾಗಿದೆ. ಬಹಳಷ್ಟು ಬಲಿಷ್ಠ ಅಲ್ಲಿ ಚಿತ್ತಾಪುರ ತಾಲೂಕಿನಾಗ ಅವ. ಎಲ್ಲಿ ಬಲಿಷ್ಠ ಅಂತಾರ ಅಲ್ಲಿ ಕುತಂತ್ರಿಗಳ ಕೆಲಸ ಮಾಡ್ತಾರೆ. ಇವತ್ತು ಕತ್ತಲೆಯಾಗ ಕದ್ದು ಕೆಲಸ ಮಾಡುವಂತ ಕುತಂತ್ರಿಗಳು ಹೇಡಿಗಳು ಏನ್ ಮಾಡ್ತಾರಂದ್ರೆ ಎಲ್ಲಿ ಬಲಿಷ್ಠ ಇರ್ತಾರ ಅಲ್ಲಿ ರಾತ್ರಿ ಹೋಗಿ ಇಂಥ ಹೀನ ಕೃತ್ಯ ಮಾಡ್ತಾರೆ. ಅದು ಆಗ್ತಾ ಇರ್ತವೆ. ಇವತ್ತು ರಾಜ್ಯದಂತ ಆಗ್ತಾ ಇದೆ. ಇವತ್ತು ಕೇವಲ ಚಿತ್ತಾಪುರ ಮಾತ್ರ ಅಲ್ಲ, ಎಲ್ಲಾ ಕಡೆ ಕೂಡ ಇಂಥ ಒಂದು ಕೃತ್ಯಗಳು ಆಗ್ತಾ ಇದೆ. ಅದನ್ನ ನಾವು ಇವತ್ತು ಪೊಲೀಸರಿಗೆ ಇವತ್ತು ಒತ್ತಾಯ ಮಾಡಿದ್ದೇವೆ ಈ ಸಂದರ್ಭದಾಗ. ಓಕೆ.